ಹಾಯ್ ಗಾಯ್ಸ್, ನಮಸ್ಕಾರ. ಇವತ್ ನಾವು ಇನ್ನೊಂದು ಟ್ರೇಲರ್ ರಿಯಾಕ್ಟ್ ಮಾಡಕ್ ಬಂದೀವಿ. ರಾಜ್ ಬಿ ಶೆಟ್ಟಿ ಅವರ ಹೊಸ ಫಿಲಮ್, ಈ ವರ್ಷದಲ್ಲೇ ಎರಡನೇ ಫಿಲಮ್ ಇದು, ಆಫ್ಟರ್ ಲ್ಯಾಂಡ್ ಲಾರ್ಡ್. ಲ್ಯಾಂಡ್ ಲಾರ್ಡ್, ರಕ್ಕಸಪುರದೋಳ್ ಅಂತ. ಫೆಬ್ 6 ರಿಲೀಸ್ ಆಗ್ತಿದೆ. ಹೌದು. ಹಳೆ ಕನ್ನಡದ ಟೈಟಲ್ ಇದು, ರಕ್ಕಸಪುರದೋಳ್ ಅಂತ. ಹೊಸ ಟೀಮ್ ಇರಬೇಕು. ರವಿ ವರ್ಮಾ ಅವರು ಗೊತ್ತಿರೋಂತ ಸ್ಟಂಟ್ ಮಾಸ್ಟರ್, ಸೊ ಅವರು Yes. ಪ್ರೊಡ್ಯೂಸ್ ಮಾಡ್ತಿರೋಂತ ಫಿಲಮ್ ಇದು. ಈ ಮೂವಿದು ಟೀಸರ್ ನಾನು ಒಬ್ನೇ ರಿಯಾಕ್ಟ್ ಮಾಡಿದ್ದೆ. ಇವಾಗ ಟ್ರೇಲರ್ ಗೆ ಇವನು ಇದ್ದಾನೆ. ಸೊ ನಾನ್ ಟೀಸರ್ ನಂಗೆ ಇಷ್ಟ ಆಗಿತ್ತು. ಒಂಥರ ಗೋಸ್ಟ್ ರೈಡರ್ ತರ ಕಾನ್ಸೆಪ್ಟ್ ಅನ್ಸ್ತು. ಬಟ್ ಈ ಕನ್ನಡ ಇಂಡಸ್ಟ್ರಿಗೆ ಇಟ್ ಫೆಲ್ ಟು ಬಿ ರಿಯಲಿ ನ್ಯೂ ಅಂಡ್ ಡಿಫ್ರೆಂಟ್. ಟೀಸರ್ ನಾನು ನೋಡಿದ್ದೆ. ಸಿನಿಮಾಟೋಗ್ರಫಿ ಅಂಡ್ ಕಲರ್ಸ್ ರಿಯಲಿ ಗುಡ್ ಆಗಿದೆ. ಬೈಕ್ ಅಲ್ಲೆಲ್ಲ ಹೌದು, ಬೈಕ್ ಇದು ಚಕ್ರಕ್ಕೆ ಬೆಂಕಿ ಹತ್ತುತ್ತೆ. ಅದು ಸಖತ್ತಾಗಿತ್ತು. ಯಾ, ಸೊ ರಾಜ್ ಬಿ ಶೆಟ್ಟಿ ಅಕಾರ್ಡಿಂಗ್ ಟು ಮೀ ಇಸ್ ದ ಮೋಸ್ಟ್ ವರ್ಸಟೈಲ್ ಆಕ್ಟರ್ ಇನ್ ಕರೆಂಟ್ ಕನ್ನಡ ಆಕ್ಟರ್ಸ್. ಸೊ 100% ನೋಡಿದ್ರೆ ಸೂ ಫ್ರಮ್ ಸೋ ಇಂದ ಸ್ಟಾರ್ಟ್ ಮಾಡೋಣ. ಅದ್ರಲ್ಲಿ ಕಾಮಿಕ್ ಕ್ಯಾರೆಕ್ಟರ್, ಹೌದು, ಸಚ್ ನ್ಯಾಚುರಲ್ ಪರ್ಫಾರ್ಮರ್. ಅವ್ರು ಎಸ್ಪೆಷಲಿ ಸೂ ಫ್ರಮ್ ಸೋ ನಲ್ಲಿ ಓಡೋದು, ಎಸ್, ಅವ್ರು ಹೆಂಗ್ ಯಾರು ಬಂದ್ರು ಅಂತ ಓಡ್ತಾರಲ್ಲ, ರಿಯಲಿ ಫನ್. 45 ನಲ್ಲೂ ವೆರಿ ಸಟಲ್ ಕ್ಯಾರೆಕ್ಟರ್, ವೆರಿ ನೈಸ್ಲಿ ಪ್ಲೇಡ್. ಗರುಡ ಗಮನ, ಪೀಕ್ ಆಂಗರ್. ಹೌದು. ಸೊ ಶಿವನ ಕ್ಯಾರೆಕ್ಟರ್ ನ ಪೀಕ್ ಅಲ್ಲಿ ಮಾಡಿದ್ರು. ಲ್ಯಾಂಡ್ ಲಾರ್ಡ್ ಅಲ್ಲಿ ಇವಾಗ ವಿಗ್ ಹಾಕ್ಸಿ ವಿಲನ್ ತರ ಮಾಡಿದ್ದಾರೆ. ಅದ್ ನಾವು ಮೂವಿ ನೋಡಿಲ್ಲ, ಇಲ್ಲಿ ರಿಲೀಸ್ ಆಗಿಲ್ಲ. ಸೊ ಗೋಯಿಂಗ್ ಬ್ಯಾಕ್ ಟು ಒಂದು ಮಟ್ಟ ಕತೆ, ಅಗೇನ್ ಕಾಮಿಕ್ ಕ್ಯಾರೆಕ್ಟರ್, ಟೀಚರ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ನ್ಯಾಚುರಲ್ ಅಂಡ್ ಸಟಲ್ ಪರ್ಫಾರ್ಮೆನ್ಸ್. ಎಸ್, ಸೊ ಲುಕಿಂಗ್ ಫಾರ್ವರ್ಡ್ ಟು ಆಲ್ ಹಿಸ್ ಪರ್ಫಾರ್ಮೆನ್ಸ್. ಸ್ವಾತಿ ಮುತ್ತಿನ ಮಳೆನೇ ನಂಗೆ ತುಂಬಾ ಇಷ್ಟ ಆಗಿತ್ತು ಫಿಲಮ್. ಅಗೇನ್ ಆಸ್ ಎ ಪೇಷಂಟ್, ಕ್ಯಾನ್ಸರ್ ಪೇಷಂಟ್, ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಇವಾಗ ಲ್ಯಾಂಡ್ ಲಾರ್ಡ್, ರಕ್ಕಸಪುರದಲ್ಲ, ಲ್ಯಾಂಡ್ ಲಾರ್ಡ್ ಅಂತೀನಿ, ಬ್ಯಾಡ್. ರಕ್ಕಸಪುರದಲ್ದು ಟ್ರೈಲರ್ ಬಂದಿದೆ. ಟ್ರೈಲರ್ ನೋಡೋಣ how it goes. ಬೆಳೆದವರು ಸ್ಟೇಷನ್ ಬರ್ತಾವ್ರಲ್ಲ ಹೊಸ ಇನ್ಸ್ಪೆಕ್ಟರ್, ಅವರು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾಯಿದ್ರಲ್ಲ. ಬಾರ್ ಕೇಳ್ತೇನೆ. ಕಾಸ್ಟ್ಲಿ ಸ್ಕಾಚ್ ಕುಡಿದ್ರು. ಕುಡಿಯೋದು ಫುಲ್ಲು ಬೇರೆ ರೇಚ್ಗೆ ಕಿರೀಟ ಎಲ್ಲ ಹಾಕೊಂಡು. ಊರಿನ ಸಬ್ ಇನ್ಸ್ಪೆಕ್ಟರ್ ಏನ್ ರೇಚ್ಗೆ? ಈ ಊರಲ್ಲಿ ಕ್ರೈಮ್ ರೇಟ್ ಎಲ್ಲ ಬಹಳ ಕಮ್ಮಿ ಅಂತೆ. ಎಮ್ಎಲ್ಎ ಮುಗಿಸಲು 3 ದಿನ ಆಗಿದೆ. ಇಡೀ ಊರಿನಲ್ಲಿ ಹೇಳ್ಕೊಂಡಿದ್ದಾರೆ. ಎನಿ ಪ್ರೋಗ್ರೆಸ್? ಎಸ್ ಸರ್. ಸ್ಟೋರಿ ಗೊತ್ತಾಗತ್ತೆ. ಯಾ, ಬಲವಾಗಿ ರೋಡಿಂದ ಹೊಡೆದಿದ್ದಾರೆ. ಪಕ್ಕ ಮೇನ್ ಸ್ಟ್ರೀಮ್ ಡಿಸ್ಪೋಸ್ ಮಾಡೋದಕ್ಕೆ ಕೊಲೆಗಾರ ಚೆನ್ನಾಗಿದೆ ಇಲ್ಲಿವರೆಗೂ. ಪಕ್ಕ ಮೇನ್ ಸ್ಟ್ರೀಮ್ ಫಿಲಮ್. ಯಾ, ಅದೇ ನೋಡು, ಬೈಕ್ ಇದ್ ನೋಡಲ್ಲಿ. ದಿಸ್ ಶಾಟ್ ಅಮೇಸಿಂಗ್. ಯಾ, ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ. ನಮ್ ಜೊತೆ ಬಂದು ಒಂದು ಟೀ ಕುಡಿಯಕ್ಕೆ ಹೇಳು. ಹೇಳೋ ಪ್ರಕಾರ ಇದು ಪ್ರಯತ್ನ ನಿಜವಾಗ್ಲೂ ಕೊಳ್ಳಿದೇವನೇ ಹೊಡೆದಿದ್ರೆ ನಮ್ಮ ವಿಚಾರಣೆಯಲ್ಲಿ ಪದೇ ಪದೇ ಒಂದು ಹೆಸರು ಗೋಪಾಲ್ ಕೃಷ್ಣ ದೇಶಪಾಂಡೆ ಸಿನಿಮಾಟೋಗ್ರಫರ್. ಹೌದು. ಯಾ, ರಿಪೀಟ್ ಆಗ್ತಾ ಇತ್ತು. ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಡೈರೆಕ್ಟರ್. ಯಾ, ಉಮೇಶ್ ರಿಯಲ್ ಪೊಲೀಸ್ ಅವರು. ಎಸ್ ಎಸ್. ವೆರಿ ಕ್ರಿಯೇಟಿವ್ಲಿ ಮೇಡ್. ಎಸ್, ಹೌದು. ರವಿ ಸರಂಗ. ಯಾ, ಅಯ್ಯೋ ಕ್ರೇಜಿ. ಇದೆ. ಯಾ, ರಾಜ್ ಬಿ ಶೆಟ್ಟಿನ ಅಲ್ಲ, ಗೊತ್ತಾಗ್ಲಿಲ್ಲ. ಅದು ಇದ್ರೂ ಇರ್ಬೋದು. 6 ಫೆಬ್ರವರಿ. ಎಸ್, ಅಲ್ಲ, ಡೈರೆಕ್ಟ್ ಟ್ರೇಲರ್ ಸ್ಟೋರಿಗೆ ಒಯ್ದು ಬಿಡ್ತಾರೆ ನಿನಗೆ. ಕರ್ಕೊಂಡೋಯ್ತು. ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಪ್ಲಾಟ್ ಅಂತ ಅನ್ಸುತ್ತೆ. ಮರ್ಡರ್ ಏನೋ ಸಮ್ ಇನ್ಸಿಡೆಂಟ್. ಯಾ, ಸೊ ಅವ್ರು ಇನ್ಸ್ಪೆಕ್ಟರ್ ಆಗಿರ್ತಾರೆ ಅಂಡ್ ಹೀಸ್ ಅ ಡ್ರಂಕ್ ಇನ್ಸ್ಪೆಕ್ಟರ್ ಅನ್ಸುತ್ತೆ.
ಹ್ಮ್. ಬರ್ತಾರೆ ಇನ್ಸ್ಪೆಕ್ಟರ್ ಅಂತ ಇವರೆಲ್ಲ ಅನ್ಕೋತಾರೆ, But ಅವರೇ ಆತರ- ಇನ್ಸ್ಪೆಕ್ಟರ್ ಹ್ಮ್. ಕುಡಿತೀರಲ್ಲ ಬರೀ ಕುಡಿಯೋದು ಸಿಗರೇಟ್ ಸೇದೋದು ಅಂತ ಆತರ ಯಾರೋ ಮರ್ಡರ್ ಆಗ್ಯಾರೆ. ಭೂತ ಪ್ರೇತ ಅಂತೆಲ್ಲ Yeah. ಮಾತಾಡಿದ್ರೆ ಸೊ ನನ್ ಪ್ರಕಾರ ಹೆಂಗ್ ಅನ್ಸುತ್ತೆ ಅಂದ್ರೆ, ನೋಡಿದ ಪ್ರಕಾರ ಒಂದ್ ಏನೋ ಲಾಸ್ಟ್ ಏನೋ ಡೈಲಾಗ್ ಹೇಳ್ತಾರಲ್ಲ, ಒಂದು ಬೆಳಗ್ಗೆ ಆಗೋದ್ರಲ್ಲಿ ಹಿಡಿತೀನ ಇಲ್ಲ ಕೆಳಗೆ ಟೈಮ್ ಕೊಡಿ ಹಿಡಿತೀವಿ. ಹಾ ಯಾ. ಸೊ ಐ ಥಿಂಕ್ ದಿಸ್ ಇಸ್ ಅ ಟೈಮ್ ಆಫ್ ಮಿಷನ್ ಆರ್ ಸಮಥಿಂಗ್. ಯಾ. ಹ್ಮ್. ಬಟ್ ಅಗೇನ್ ಸಿನಿಮಾಟೋಗ್ರಫಿ ವಿಲಿಯಂ ಡೇವಿಡ್, ಇದು ಸಿನಿಮಾಟೋಗ್ರಫರ್ ಅವರ ಅಂಗಿತರಂಗ, ವಿಕ್ರಮ್ Yeah. ಪ್ರಣಾ, ಅಂಡ್ ಇವಾಗ ರೀಸೆಂಟ್ ಆಗಿ ಬಂದಿರೋ ಸಿಂಪಲ್ ಸೋನಿ ಅವರ ಕಥಾ ವೈಭವ. ಹೌದು, ಇದ್ರ ಸಿನಿಮಾಟೋಗ್ರಫರ್ ಇದು ಚೆನ್ನಾಗಿದೆ. ಲುಕ್ಸ್ ರಿಯಲಿ ನೈಸ್. ಅಗೇನ್ ಆ ಒಂದು ಹಳ್ಳಿನಲ್ಲಿ ಬೇಸ್ ಆಗಿ ಹೌದು. ಸ್ಟೋರಿ ಇದ್ದಂಗಿದೆ. ಹೌದು, ರಾಜ್ ಬಿ ಶೆಟ್ಟಿ ಇರೋ ಕಡೆ ಆಕ್ಟಿಂಗ್ ಕೇಳಿದ್ರೆ ವೆರಿ ಸೆಟ್ ಆಗಿರುತ್ತೆ. gives 100% ಆಲ್ ದ ಟೈಮ್. ಹೌದು, ದಿಸ್ ಲುಕ್ಸ್ ವೆರಿ ಮೇನ್ ಸ್ಟ್ರೀಮ್. ಹಂಗತ್ಯಾ. ಅವ್ರು ಮಾಡ್ತಿರೋ ಫಿಲ್ಮ್ಸ್ ಹ್ಮ್. ಅವ್ರು ಮಾಡೋದು ಯೂಶಲಿ ಸ್ವಲ್ಪ ಆಫ್ ಬೀಟ್, ಸ್ವಲ್ಪ ಯಾ. ಏನೋ ಸಟಲ್ ಪರ್ಫಾರ್ಮೆನ್ಸ್, ತುಂಬಾ ಮೇನ್ ಸ್ಟ್ರೀಮ್ ಅಂತ ಅನ್ನಿಸ್ತದೆ. 45 ನ ಮೇನ್ ಸ್ಟ್ರೀಮ್ ಅಲ್ಲ ಬ್ರೋ, 45 ಮೇನ್ ಸ್ಟ್ರೀಮ್. ಲ್ಯಾಂಡ್ ಲಾರ್ಡ್ ಅಲ್ಲಿ ಪ್ರಾಪರ್ ವಿಲನ್ ಆಗಿದ್ರಿಂದ ನೋಡಿಲ್ಲ. ನೋಡಂಗಿಲ್ಲ. ಬಟ್ ದಟ್ ವಿಲ್ ಅಗೇನ್ ಬಿ his last 3 movies are completely different characters than ಹೌದು. ಅವ್ರೇನ್ ಮಾಡ್ತಾರೆ ಯೂಶುವಲಿ. ಸೊ 45 ನಲ್ಲಿ ದೋ ಇಟ್ ವಾಸ್ ಅ ಮೇನ್ ಸ್ಟ್ರೀಮ್ ಫಿಲಮ್, ಅವ್ರ ಪರ್ಫಾರ್ಮೆನ್ಸ್ ಅಂಡ್ ಅವ್ರ ಕ್ಯಾರೆಕ್ಟರೈಸೇಷನ್ Yes. ಸ್ಟಿಲ್ ವೆರಿ ಸಟಲ್ ಅಂಡ್ ಹೌದು, ರಿಯಲಿಸ್ಟಿಕ್ ತರ. ಸೊ ಇದು ಇದ್ರಲ್ಲಿ ಪ್ರಾಪರ್ ಲೀಡ್, ಪ್ರಾಪರ್ ಲೀಡ್. ಬಿಕಾಸ್ ಅವರೇ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಹಿ ಲೀಡ್ಸ್ ಪ್ರಾಬಬ್ಲಿ. ಅಂಡ್ ಆ ಹಳ್ಳಿಯಲ್ಲಿ ಏನ್ ನಡೆದಿದೆ ಅದು ಇದು ಅಂತ ನೋಡೋದು. ಸೊ ನಾನು ಈ ಡೈರೆಕ್ಟರ್ ಹೆಸರು ಕೇಳಿಲ್ಲ. ನಾನು ಐ first time ಥಿಂಕ್ ಕೇಳಿದ್ದು. ಯಾ. ಪ್ರೊಡ್ಯೂಸರ್ ಕೇಳಿದ್ದೆ. ಸಿನಿಮಾಟೋಗ್ರಫರ್ ಬಗ್ಗೆ ಗೊತ್ತು, ಹೌದು. ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಗೊತ್ತು, ಅರ್ಜುನ್ ಜನ್ಯ ಅವರು. ಮ್ಯೂಸಿಕ್ ಚೆನ್ನಾಗಿ ಬಂದಿದೆ ಟ್ರೇಲರ್ ಅಲ್ಲಿ. ಯಾ, ಇಟ್ ಇಸ್ ನೈಸ್. ಅಂಡ್ ನನಗ್ ಫೇವ್ರೆಟ್ ಶಾಟ್ ಅಂದ್ರೆ, ಟ್ರೇಲರ್ ನೋಡಕ್ಕಿಂತ ಮುಂಚೆನೆ ಹೇಳಿದ್ದೆ, ಆ ಬೈಕ್ ಅಲ್ಲಿ ಜಂಪ್ ಹೊಡೆಯೋದು, ಬ್ಯಾಕ್ ವೀಲ್ ಗೆ ಬೆಂಕಿ ಎತ್ತಿರೋದು ನೆಕ್ಸ್ಟ್ ಲೆವೆಲ್ ಇದೆ ಅದು. ಅಂಡ್ ಆ ಮೂವಿಯಲ್ಲಿ ಹೆಂಗ್ ಇದಾಗತ್ತೆ ಬಿಡೋಣ. ಕೊನೆಯಲ್ಲಿ ಯಾರ್ದೋ ಮುಖಕ್ಕೆ ಬೆಂಕಿ Yes. ಇದೆ ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದು ಅವರೇ ವಿಲನ್ ಇಸ್ ಇಟ್ ಹೌದು. ಹಿಮ್ಸೆಲ್ಫ್ ಗೊತ್ತಾಗಲ್ಲ ಇದ್ರಲ್ಲಿ ನೋಡಿದಾಗ. ಇಲ್ಲ ಹೆಂಗಿದೆ ಅಂದ್ರೆ, ಇವಾಗ ಒಂದ್ ಹೀರೋನ ಫುಲ್ ಮಾಸ್ ಆಗಿ ತೋರ್ಸೋದು, ಬಟ್ ಇದ್ರಲ್ಲ ಈ ರಾಜ್ ಬಿ ಶೆಟ್ಟಿ ಅವ್ರದ್ದು ಮೂವಿಯಲ್ಲಿ ಯಾವತ್ತೂ ಆ ತರ ಬರಲ್ಲ. ತೋರ್ಸಲ್ಲ. ಬಟ್ ಇದು ಹೆಂಗ್ ಬರುತ್ತೆ ಅಂತ ವಿ ಹ್ಯಾವ್ ಟು ಸಿ. ಅಂಡ್ ಅಗೇನ್ ಆಫ್ ಕೋರ್ಸ್ ನಾವಿರೋ ಕಡೆ ಈ ಮೂವಿ ರಿಲೀಸ್ ಆಗಲ್ಲ. ಸೊ ನಾವ್ ಇದನ್ನ ನೋಡ್ಬೇಕಂದ್ರೆ OTT ಅಲ್ಲಿ ಯಾವಾಗ ರಿಲೀಸ್ ಆಗತ್ತೆ ಅವಾಗ್ಲೇ ನೋಡ್ಬೇಕಾಗತ್ತೆ. ಸೊ ನಮ್ಗೆ ಇವಾಗ ಲ್ಯಾಂಡ್ ಲಾರ್ಡ್ಗೂ ಅದೇ ಆಗಿದೆ, ರಕ್ಕಸಪುರದೊಳಗೂ ಅದೇ ಆಗತ್ತೆ. ಮಾರ್ಕ್ ಅದಕ್ಕೆಲ್ಲಾನು ಅದು ಸೇಮ್ ಡೆವಿಲ್ ಮಾರ್ಕು ಅದೇ ಆಗಿತ್ತು. 45 ಬಂದಿತ್ತು, ಅದಕ್ಕೆ ನಾನು ಹೋಗಿ ನೋಡ್ಕೊಂಡ್ ಬಂದಿದ್ದೆ ಮೊನ್ನೆ. ಇವ್ನು ನೋಡ್ದ. ಆಮೇಲೆ ಪ್ರಾಬ್ಲಿ ನಮಗೆ ಇಲ್ಲಿ ನೆಕ್ಸ್ಟ್ ಮೂವಿ ಬರೋದು ಯಶ್ ಅವ್ರದ್ದು ಟಾಕ್ಸಿಕ್. ಅದ್ ಬಿಟ್ರೆ ನನ್ ಪ್ರಕಾರ ಮತ್ತೆ ಯಾವ ಕನ್ನಡ ಮೂವಿ ಬರಲ್ಲ ಅನ್ಸುತ್ತೆ ಇಲ್ಲಿ. ಸೊ ರಕ್ಕಸಪುರದ ಟೈಟಲ್ ಇಸ್ ಆಲ್ಸೋ ವೆರಿ ನೈಸ್. ಸೊ ಹಳೆ ಕನ್ನಡ ಹೌದು. ತರ ಇದೆ. ಸೊ ರಕ್ಕಸಪುರದಲ್ಲಿ, ಸೊ ರಾಕ್ಷಸರ ಊರಿನಲ್ಲಿ, ಇದೆಲ್ಲ ಹಳೆ ಕನ್ನಡ ರಕ್ಕಸಪುರದ. ಇಟ್ಸ್ ವೆರಿ ನೈಸ್ ಟೈಟಲ್, ಕ್ಯಾಚಿ ಟೈಟಲ್, ಅಂಡ್ ಕನ್ನಡ ಫಿಲಮ್ ಗೆ ವೆರಿ ಆಪ್ಟ್ ಅನ್ನುವಂತ ಟೈಟಲ್. ಅಂಡ್ ಟ್ರೇಲರು ಸುತ್ತಿ ಬೆಳ್ಸಿ ಏನೇನೋ ತೋರ್ಸೋದು, ಹೆಂಗೆಂಗೋ ಕಟ್ ಮಾಡಿ ಹಾಕೋದು, ಏನು ಮಾಡಿಲ್ಲ. ದೇರ್ ಆರ್ ಸಮ್ ಇಂಟ್ರೆಸ್ಟಿಂಗ್ ಎಡಿಟ್ಸ್ ಆಲ್ಸೋ. ಅಂದ್ರೆ ಲೈಕ್ ಈಗ ಒಂದೊಂದ್ಸಲಿ ಟ್ರೇಲರ್ ಹೆಂಗ್ ಮಾಡ್ತಾರೆ ಹೇಳು, ಬೇಕಾಗ್ಲಾರ್ದು ಎಲ್ಲನೋ ಹಾಕ್ಬಿಟ್ಟು. ಬಟ್ ದಿಸ್ ಫೆಲ್ಟ್ ಲೈಕ್ ಯು ಆರ್ ಲೈಕ್ ದೇರ್ ಸಮ್ ಸ್ಟೋರಿ ಇನ್ ದ ಮೂವಿ, ದೇರ್ ಸಮ್ ಸ್ಟೋರಿ ಇನ್ ದ ಮೂವಿ. ಅಂಡ್ ಯಾ, ಫ್ಲೋ ಇದೆ. ಅಲ್ಲಿದು ಇಲ್ಲಿದು ಹಾಕಿಲ್ಲ. ಆಮೇಲೆ ಎಲ್ಲ ನನ್ನ ಪ್ರಕಾರ ನೈಟ್ ಶಾಟ್ಸ್ ಇದೆ ಅನ್ಸುತ್ತೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಕೆಲವು ನೈಟ್ ಇದೆ. ಹೌದು, ಕಾಡಲ್ಲಿ ಸೆಟ್ ಆಗಿರೋದ್ರಿಂದ ಯು ಫೀಲ್ ದಟ್ ರಿಯಲಿ ಫೀಲ್. ಹೌದು. ಒಂಥರ. ಅಂಡ್ ಆಲ್ಸೋ ದೇವ ಭೂತ ಪ್ರೇತ ಅಂತ ಮಾತಾಡ್ತಿದ್ದಾರೆ. ದೇರ್ ಆರ್ ಸಮ್ ಮಿಸ್ಟಿಕಲ್ ಎಲಿಮೆಂಟ್ಸ್ ಇನ್ ದಿ ಸ್ಟೋರಿ. ಸೊ ನಮ್ಗೆ ಟ್ರೈಲರ್ ಇಷ್ಟ ಆಯ್ತು. ನಾವು 4-5 ಟ್ರೈಲರ್ ರಿಯಾಕ್ಟ್ ಮಾಡೋದ್ ಮರ್ತಿದೀವಿ ಅಂದ್ರೆ ನಾವು ಬ್ಯುಸಿ ಆಗಿದ್ವಿ ನಿಜ. ಸೊ ಆ ಕಾರಣದಿಂದ ಮಾಡಕ್ಕಾಗಿಲ್ಲ. ಸೊ ಅದ್ ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ ಕಮೆಂಟ್ಸ್ ಹಾಕೋದ್ ಮರಿಬೇಡಿ. ಅಂಡ್ ನೆಕ್ಸ್ಟ್ ಟ್ರೈಲರ್ ಆದಷ್ಟು ಯಾ, ನಾವೇನ್ ಬಿಡೋದಲ್ಲಪ್ಪ, ಅದ್ ಬಂದಾಗ ನಾವು ಮರಿಲಾರ್ದೆ ರಿಯಾಕ್ಟ್ ಮಾಡ್ಬೇಕು. ಯಾ, ಫ್ರೀ ಮಾಡ್ಕೊಂಡ್ ಟೈಮ್ನ. ಸೊ ಪೀಸ್.